ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇವತ್ತು ಬ್ಲಾಗು ಅಂದರೆ, ನಾನು ಪ್ರೀವಿಯಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅದರದ್ದೇ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ನಾನು ಆ ವಿಡಿಯೋದಲ್ಲೇ ಹೇಳಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಇದೇ ಬರುತ್ತೆ ಅಂತ ಹೇಳಿ. ಯಾಕಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ವಿಡಿಯೋದಲ್ಲೇ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ, ಜಾಸ್ತಿ ಲೆಂತಿ ಆಗೋಗುತ್ತೆ ಅಂತ. ಹಾಗಾಗಿ ಪಾರ್ಟ್ 2 ಆಗಿ ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ನಾನು ನಿನ್ನೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ನಲ್ವಾ, ಮಶ್ರೂಮ್ ಎಲ್ಲ ಫ್ರೆಶ್ ಆಗಿತ್ತು ಅಂತೇಳಿ ತಂದಿದ್ದೆ. ಸಾಂಬಾರು ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ಆಮೇಲೆ ಏನಂದ್ರು, ಹೀಗೆ ಸಾಂಬಾರೇನು ಬೇಡ, ಕಬಾಬ್ ಏನಾದರೂ ಮಾಡು ಚೆನ್ನಾಗಿರುತ್ತೆ ಅಂತೇಳಿ ಅಂತ ಅಂದ್ಬಿಟ್ಟು, ಹಾಗಾಗಿ ಈಗ ನಾನು ಮ್ಯಾಗಿನೇಟ್ ಮಾಡಿ ಕಬಾಬ್ಗೆ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಊಟಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ನಾನು ಬೆಳಗ್ಗೆನೆ ಪ್ರಿಪೇರ್ ಮಾಡಿದ್ದೆ. ಅದು ಅಲ್ಲದೆ ಮಧ್ಯಾಹ್ನ ಬಂದಮೇಲೆ ಡ್ಯೂಟಿಯಿಂದ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಲಸಿ ಎತ್ತಿದ್ದೆ. ಯಾಕಂದರೆ ರಸಮ್ ಮಾಡಿದ್ದೀನಲ್ವ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ನಮ್ಮ ಮನೆಯವ್ರು ಹೇಳಿದ್ರು ಮಶ್ರೂಮ್ ಸಾಂಬಾರು ಬೇಡ, ಕಬಾಬ್ ಏನಾದರೂ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಇನ್ನು ಮಧ್ಯಾಹ್ನ ಊಟಕ್ಕೆ ಸಿಂಪಲಾಗಿ ರಸಮ್ ಒಂದೇ ಇತ್ತಲ್ವ, ಹಾಗಾಗಿ ಕಬಾಬ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಗೆ ಮಾಡ್ತಾರೆ ನೋಡಿ, ನಾನು ಅದೇ ಥರನೇ ಮ್ಯಾಗಿನೇಟ್ ಮಾಡಿ ಎತ್ತಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನ್ಕೊಳ್ಳುತ್ತೆ. ಇನ್ನು ಅಷ್ಟೊತ್ತಿಗೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕೊರಿಯರ್ನು ಕೂಡ ನಾನು ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಆಲ್ಮೋಸ್ಟ್ ಒಂದು 3-4 ಡೇಸ್ ಆಗಿತ್ತು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿ. ಅದು ಇವಾಗ ಡೆಲಿವರಿ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ಮಾಡ್ತಾ ಇದ್ನಲ್ವ, ಅವಾಗಲೇ ಬಂದಿತ್ತು. ನಾನು ಬಂದ ತಕ್ಷಣನೇ ಎಲ್ಲ ನಾನು ಓಪನ್ ಮಾಡಿ ಚೆಕ್ ಮಾಡಿ ನೋಡಿದೆ ಕರೆಕ್ಟಾಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಇವಾಗ ನಾನು ವಿಡಿಯೋಲಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಏನು ಗೊತ್ತಾ, ಇವಾಗ ಎಲ್ಲ ಕಡೆನೂ ಒಂದು ಪ್ರಾಡಕ್ಟು ತುಂಬ ವೈರಲ್ ಆಗ್ತಾ ಇದೆ, ಟ್ಯಾನ್ ರಿಮೂವರ್ ಪ್ರಾಡಕ್ಟು. ಹಾಗಾಗಿ ನಾನು ಕೂಡ ಹಾಗೇನೆ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿದೆ, ಎಷ್ಟೊಂದು ಲೈವ್ ರಿಸಲ್ಟ್ ಅಲ್ಲೇ ತೋರಿಸ್ತಾ ಇದ್ರಲ್ವಾ, ನಾವು ಯಾಕೆ ಟ್ರೈ ಮಾಡಬಾರ್ದು, ಹಾಗಾಗಿ ತೊಗೊಂಡು ಬಂದು ಯೂಸ್ ಮಾಡಿದ್ರೆ ಹೇಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡಿರೋದು. ಅದು ಅಲ್ಲದೆ ಇದಕ್ಕೆ ನಾನು COD ಆಪ್ಷನ್ ಹಾಕಿದ್ದೆ. 300 ಸಮಥಿಂಗ್ ಜಾಸ್ತಿನೇ ಆಯಿತು. COD ಆಪ್ಷನ್ ಬೇಡ ಅಂತ ಅಂದ್ಕೊಳ್ಳೋರು ಡೈರೆಕ್ಟಿಗೆ ಕೂಡ ಪೇ ಮಾಡ್ಬೋದು. ಯಾಕಂದರೆ ಇದು ಬೇರೆ ಸೈಡಿಂದ ಬರೋ ಪ್ರಾಡಕ್ಟ್ ಅಲ್ವಾ, ನಾವು COD ಆಪ್ಷನ್ ಕೊಟ್ರೆ ಬೆಸ್ಟು ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತೇಳಿ COD ಆಪ್ಷನ್ ನಾನು ಕೊಟ್ಟಿದ್ದೀನಿ. ಯಾಕಂದರೆ ನಾವಿವಾಗ COD ಆಪ್ಷನ್ ಕೊಟ್ಟದೇ ಪೇ ಮಾಡಿಬಿಟ್ರೆ ಆಮೇಲೆ ಪ್ರಾಡಕ್ಟ್ ಬರುತ್ತೋ ಏನೋ ಇಲ್ವೋ ಅನ್ನೋದು ಭಯ ಇರುತ್ತೆ. ಹಾಗಾಗಿ ನಾನು COD ಆಪ್ಷನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ತರಿಸಿರೋ ಅಂಥದ್ದು. ಇನ್ನು ಇವಾಗ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನಾನು ಆವಾಗಲೇ ಹೇಳ್ದಾಗ ಆಲ್ರೆಡಿ ಓಪನ್ ಮಾಡಿದ್ದೆ, ನೋಡೋಣ ಅಂತೇಳಿ. ನೋಡಿ, ನಿಕೋನಿ ಟ್ಯಾನ್ ವ್ಯಾನಿಷ್ ಅಂತ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಇದು ಪ್ರಾಡಕ್ಟು. ಹಾಗಾಗಿ ತರಿಸಿರೋ ಅಂಥದ್ದು. ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ನಿಮಗೆ. ಪೌಡರ್ ಹಾಕಬೇಕು. ಹಾಕ್ಬಿಟ್ಟು ಈ ಬೌಲಲ್ಲಿ ಮಾಮೂಲಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಬ್ರಷಲ್ಲಿ ಈ ಥರ ಅಪ್ಲೈ ಮಾಡ್ಕೋಬೇಕು. ಇನ್ನು ಮೆಜರ್ಮೆಂಟ್ ಕಪ್ ಇದರಲ್ಲೇ ಕೊಟ್ಟಿರ್ತಾರೆ. ಇನ್ನು ಮೆಜರ್ಮೆಂಟ್ ಕಪ್ಪಲ್ಲಿ ಪೌಡರ್ ಮತ್ತು ಕ್ರೀಮ್ನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಲರ್ ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದ್ರೂ ಒಂದು 20 ಮಿನಿಟ್ಸ್ ಹಾಗೆ ಬಿಡಬೇಕು ಅಂತ ಹೇಳಿದ್ದಾರೆ. ಹಾಕ್ಬಿಟ್ಟು ರಬ್ ಮಾಡಿದ್ರೆ ಹೋಗುತ್ತಂತೆ. ನೋಡಬೇಕು. ಇವಾಗ ಸ್ಲೈಟಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ, ಲೈಟಾಗಿ ಉರಿತಾ ಇದೆ. ಆದಮೇಲೆ ಅದು ಕ್ಲೀನ್ ಆಗುತ್ತೆ ಅಂತ ಇಂಟ್ರಡಕ್ಷನಲ್ಲಿ ಕೊಟ್ಟಿದ್ದಾರೆ. ನೋಡೋಣ. ನಾನು ಒಂದು 20 ಮಿನಿಟ್ಸ್ ಆದಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ, ಆಯಿತಾ ಫ್ರೆಂಡ್ಸ್. ಇವಾಗ ನಾನು ಕ್ರೀಮೆಲ್ಲ ಹಚ್ಕೊಂಡಿದ್ದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಫ್ಯಾನ್ಸಿಗೆ ತೋರಿಸ್ತಾ ಇದ್ದೀನಿ ನೋಡಿ, ಡಿಫ್ರೆಂಟ್ ಗೊತ್ತಾಗ್ತಾ ಇದೆ. ವಾಶ್ ಮಾಡೋದಕ್ಕಿಂತ ಮುಂಚೆ ನಾವು ರಬ್ ಮಾಡಿಬಿಟ್ರೆ ಫುಲ್ ವೈಟ್ ಬಂದುಬಿಡುತ್ತೆ, ಇನ್ನು ಸುತ್ತ ಎಲ್ಲ ಬ್ಲ್ಯಾಕ್ ಥರ ಕಾಣಿಸುತ್ತೆ. ವಾಶ್ ಆದಮೇಲೆ ಸೇಮ್ ನಾರ್ಮಲ್ ಕಲರನ್ನೇ ಬರುತ್ತೆ, ಅಂದರೆ ಟ್ಯಾನ್ ರಿಮೂವ್ ಆಗುತ್ತೆ. ಬಟ್ ಅಂದರೆ ಆ ಕ್ರೀಮ್ ಅಪ್ಲೈ ಮಾಡಿ ಆ ಜಾಗ ಮಾತ್ರ ರಬ್ ಮಾಡಿಬಿಟ್ರೆ ಮಾತ್ರ ಅದು ವೈಟ್ ಥರ ಕಾಣಿಸುತ್ತೆ. ಅದನ್ನು ವಾಶ್ ಮಾಡ್ಕೊಂಡು ಬಂದರೆ ಸೇಮ್ ಅದೇ ಥರನೇ ಕಾಣಿಸುತ್ತೆ. ಈ ಪ್ರಾಡಕ್ಟ್ ವೇಸ್ಟು ಅಂತಲೇ ಅನಿಸುತ್ತೆ. ವೇಸ್ಟು ಅಂತಂದರೆ ಈ ಪ್ರಾಡಕ್ಟ್ನ ಇಲ್ಲಾಂದರೂ ಒಂದು 10 ಸಲ ಯೂಸ್ ಮಾಡ್ಬೋದು. ಯಾರಾದರೂ ಬುಕ್ ಮಾಡ್ಕೊಂಡಿದ್ರೆ ಯೂಸ್ ಮಾಡಿ, ಮತ್ತೆ ಇದು ಆರ್ಡರ್ ಮಾಡಿಕೊಂಡ್ರೆ ವೇಸ್ಟು ಅನಿಸುತ್ತೆ. ನನಗೆ ಯಾಕೋ ವೇಸ್ಟು ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡ್ತಿದ್ದಾರೆ ಇದ್ರ ಬಗ್ಗೆ.
ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಈಗ ಸ್ವೈಪ್ ಮಾಡಿಬಿಟ್ಟು ವೈಟ್ ಆಗೋದನ್ನು ಮಾತ್ರ ತೋರಿಸ್ತಿದ್ದಾರೆ. ಅದು ವಾಶ್ ಆದಮೇಲೆ ನ್ಯಾಚುರಲ್ ನಮ್ಮ ಬಾಡಿ ಯಾವ ಕಲರ್ ಇರುತ್ತೆ ಅದೇ ಕಲರ್ ಬರುತ್ತೆ. ಅದನ್ನು ಯಾರೂ ತೋರಿಸ್ತಾ ಇಲ್ಲ. ನಾನು ನಿಜವಾಗ್ಲೂ ಅದನ್ನು ಅಪ್ಲೈ ಮಾಡಿ ಯೂಸ್ ಮಾಡಿ ಇವಾಗ ಅದು ರಿಸಲ್ಟ್ ಹೇಳ್ತಾ ಇದ್ದೀನಿ. ನಾವು ವಾಷಿಂಗ್ ಎಲ್ಲ ಮಾಡಾದ್ಮೇಲೆ ಸೇಮ್ ಅಲ್ಗೆನೇ ಬರುತ್ತೆ. ಟ್ಯಾನು ಅಲ್ಲ, ಅದು ಎಂಥದ್ದು ಅಲ್ಲ ಅನಿಸುತ್ತೆ. ಅಂದರೆ ಡೈಲಿ ಅದು ಇದು ಪ್ರಾಡಕ್ಟ್ ಮನೇಲೇ ಮಾಡ್ಕೊಂಡು ನೋಡಿ. ನನ್ನ ಸಜೆಷನ್ ಅದೇನೇ. ಇದನ್ನು ಓಕೆ, ಬಟ್ 20% ಓಕೆ, ಬಟ್ 80% ನನಗೆ ಇದು ಇಷ್ಟ ಆಗಿಲ್ಲ. ಬಟ್ ತರಿಸಿದ್ದೀನಲ್ವ, ಇವಾಗ ಖಾಲಿಯಾಗೋವರೆಗೂ ಯೂಸ್ ಮಾಡ್ತೀನಿ. ಇದು ಅಪ್ಲೈ ಮಾಡಿದ್ಮೇಲೆ ನಾವು ಯಾವುದೇ ರೀತಿ ಸೋಪ್ ಎಲ್ಲನೂ ಹಾಕ್ಬಾರ್ದು, ಇಚ್ಚಿಂಗ್ ಆಗಿಬಿಡುತ್ತೆ. ಅಪ್ಲೈ ಮಾಡಾದ್ಮೇಲೆ ವಾಶ್ ಎಲ್ಲ ಮಾಡ್ಕೊಂಡು ಬಂದರೆ ಸ್ವಲ್ಪ ಐಸ್ ಕ್ಯೂಬಲ್ಲಿ ಇದನ್ನೆಲ್ಲ ರಬ್ ಮಾಡ್ಕೊಳ್ಳಿ ಇಲ್ಲೆಲ್ಲ. ನನಗೆ ಓಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಇಲ್ಲಿ ನಾನು ಇಷ್ಟು ಅಗ್ಲಕ್ಕೆ ಅಪ್ಲೈ ಮಾಡಿದ್ದೆ, ಇಲ್ಲಿ ವೈಟ್ ಆಗಿತ್ತು. ವಾಶ್ ನಾನು ಫ್ರೆಶ್ ಅಪ್ಪಾಗಿ ಬರೋಷ್ಟೊತ್ತಿಗೆ ಸೇಮ್ ಅದೇ ಕಲರ್ಗೆ ಬಂದಿದೆ ರಿಟರ್ನು. ಹಾಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡೋರೆಲ್ಲ ಪ್ಲೀಸ್ ಅದು ಯೂಸ್ ಮಾಡಿ. ಅದಾದಮೇಲೆ 1 ಡೇ ಬಿಫೋರ್ ಆದ್ರೂ ರಿಸಲ್ಟ್ ಕೊಡಿ, ಇಲ್ಲಾಂದರೆ 1 ಅವರ್ ಬಿಟ್ಟಾದರೂ ರಿಸಲ್ಟ್ ಕೊಡಿ ಆಯಿತಾ. ಆಗ ತೊಗೊಳೋರ್ಗು ಈಸಿ ಆಗುತ್ತೆ. ನಾನಿವಾಗ ತರಿಸಿರೋದ್ರಿಂದ ಏನೂ ಲಾಸ್ ಆಗಿಲ್ಲ, ಬಟ್ ಅಂದರೆ ಒಬ್ರೊಬ್ರು ಮನಸ್ಸಲ್ಲಿ ಇರುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೇನೋ, ತುಂಬ ಚೆನ್ನಾಗಿ ಟ್ಯಾನೆಲ್ಲ ರಿಮೂವ್ ಮಾಡಿಬಿಡುತ್ತೇನೋ ಅಂತೇಳಿ. ನಿಜವಾಗ್ಲೂ ಅಷ್ಟೊಂದೇನೂ ಹೋಗೋದಿಲ್ಲ. ಹಾಗಾಗಿ ನೋಡಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಇದು ನನಗನ್ಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ತೊಗೊಳ್ಳೋರು ಕೂಡ ಬೇಕು ಅಂದರೆ ತೊಗೋಬೋದು. ನೀವು ಅಪ್ಲೈ ಮಾಡ್ಕೊಳ್ತೀವಿ, ನಾವು ನೋಡೋಣ ಚೆಕ್ ಮಾಡಿ ಅಂತಂದರೆ ಚೆಕ್ ಮಾಡಿ ನೋಡಿ. ಚೆಕ್ ಮಾಡಿಬಿಟ್ಟು ನನಗೆ ನೀವೇ ಕಮೆಂಟಲ್ಲಿ ತಿಳಿಸ್ತೀರ ಆಮೇಲೆ. ಹಾಗಾಗಿ ನನ್ನ ಫಾಲೋವರ್ಸ್, ನನ್ನ ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೊಂದು ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನು ನಿಮ್ಮ ಇಷ್ಟ, ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಾದರೆ ನನಗೆ ಕಮೆಂಟಲ್ಲಿ ನೀವೇ ಆನ್ಸರ್ ಕೊಡ್ತೀರಾ. ನಾನೆಲ್ಲ ಮಾಡಿದ್ದಾಯ್ತಲ್ವ. ಇವಾಗ ಮಾಮೂಲಿಯಾಗಿ ಪಾಲಿಶ್ ಇದೆ ನೋಡಿ, ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ನೋಡಿ. ಈ ಥರ ಇದೆ ಪಾಲಿಶ್. ಇನ್ನು ನಾವು ಎಲ್ಲೆಲ್ಲಿ ಟ್ಯಾನ್ ರಿಮೂವ್ ಆಗಲಿ ಅಂತೇಳಿ ಕ್ರೀಮ್ ಹಾಕೊಂಡಿರ್ತೀವಿ ನೋಡಿ, ಅದೆಲ್ಲ ವಾಶ್ ಆದಮೇಲೆ ಈ ನಿಕೋನಿ ಕ್ರೀಮ್ ಕೊಟ್ಟಿರ್ತಾರೆ ಇನ್ನೊಂದು, ಅದನ್ನು ಅಪ್ಲೈ ಮಾಡ್ಕೊಡೋದು ಅಷ್ಟೇ. ಈ ಥರ ಮಾಡಿ ನೋಡಿ, ನಿಮಗೂ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ಕಡೆ ಕಬಾಬು ಕೂಡ ಫ್ರೈ ಮಾಡಿದ್ದೆಲ್ಲ ಆಯಿತು. ಸಿಂಪಲಾಗೆ ಮಾಡ್ಕೊಂಡಿದ್ದು ಕಬಾಬು. ಯಾವಾಗಾದರೂ ರೆಸಿಪಿ ಬೇಕು ಅಂತಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಇನ್ನು ಈ ಕಡೆ ಬಟ್ಟೆ ಎಲ್ಲ ಮಡ್ಚ್ಕೊಂಡಿದ್ದಾದಮೇಲೆ ಮಧ್ಯಾಹ್ನದ ಊಟಕ್ಕಾಗುತ್ತೆ ಮತ್ತು ರಾತ್ರಿ ಊಟಕ್ಕೂ ಆಗಿಬಿಡುತ್ತೆ ಅಂತೇಳಿ ಸಿಂಪಲಾಗಿ ಟೊಮೆಟೊ ಸಾರನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ವೈಟ್ ರೈಸ್ನ ಮಾಡ್ಕೊಂಡಿದ್ದೀನಿ. ಇನ್ನು ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನೇನು ಶೂಟ್ ಮಾಡ್ಕೊಳ್ಳಿಲ್ಲ. ಇನ್ನು ಕಬಾಬು ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರ್ಗೆ ವೈಟ್ ರೈಸ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಹತ್ರದೇ ಸಾಯಂಕಾಲದಿಂದ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತು ಗುರುವಾರ ಇತ್ತು, ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಒಂದಿನ ಮುಂಚೆನೇ ನಾನು ಎಲ್ಲಾನು ಕ್ಲೀನ್ ಮಾಡಿ ಅಂಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಪೂಜೆ ಮಾಡೋ ದಿನ ಒಟ್ಟಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇವತ್ತು ಮಾಮೂಲಿಯಾಗಿ ದೇವ್ರಿಗೆ ನಾಮ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ಕಳಶಕ್ಕೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡಿಸಿ ಅದಾದಮೇಲೆ ಇವಾಗ ನಾನು ಪೂಜೆನ ಮಾಡ್ಕೊತಿದ್ದೀನಿ. ಇನ್ನು ಇವತ್ತು ರಾಘವೇಂದ್ರ ಫೋಟೋಗೆ ಹೂವು ಹಾಕಿದ್ದೀನಿ ನೋಡಿ, ಹಾರ. ಅದು ತುಂಬಾ ಚೆನ್ನಾಗಿತ್ತು, ಕಡಿಮೆ ರೇಟ್ಗೂ ಸಿಕ್ಕಿತ್ತು. ಮಾಮೂಲಿಯಾಗಿ ಯಾವಾಗಲೂ ನಾವು ಹಾರ ಹಾಕಿನೇ ಪೂಜೆ ಮಾಡೋದು. ಒಂದೊಂದ್ಸಲ ಹೂವು ಇಲ್ಲ ಅಂತಂದರೆ ನಾರ್ಮಲಾಗಿನೂ ಪೂಜೆ ಮಾಡ್ತೀವಿ ಹಾಕ್ಬಿಟ್ಟು. ಇನ್ನು ಅದು ಅಲ್ಲದೆ ಒಂದೊಂದು ಟೈಮಲ್ಲಿ ರೇಟು ಜಾಸ್ತಿ ಇರುತ್ತೆ ನೋಡಿ, ಅವಾಗ ನೋಡಿ ನಮ್ಗೆ ಯಾವ ಥರ ಬೇಕು ಆ ಥರ ತಂದು ನಾವು ಹಾಕ್ಬಿಟ್ಟು ಪೂಜೆನ ಮಾಡ್ತೀವಿ. ಇಷ್ಟೇ ಅಂತಲ್ಲ, ನಮಗೆ ಅನುಕೂಲ ಆದಂಗೆ ಮಾಡ್ತೀವಿ. ಇನ್ನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ದೇವಸ್ಥಾನ ನೋಡಿದರೆ ನಮ್ಮ ಏರಿಯಾ ಕಡೆ ಇರೋರಿಗೆ ಗೊತ್ತಾಗುತ್ತೆ ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇದು ರಾಘವೇಂದ್ರ ಸ್ವಾಮಿ ಮಠ. ಹಾಗಾಗಿ ಇಲ್ಲಿ ನಾವು ವಾರಕ್ಕೆ ಒಂದ್ಸಲ ಪೂಜೆ ಎಲ್ಲ ಮಾಡ್ಕೊತೀವಿ ನೋಡಿ ಮನೇಲಿ, ಆವಾಗ ಆ ಟೈಮ್ಗೆ ಹೋಗಿ ಬಂದ್ಬಿಡ್ತೀವಿ. ಇನ್ನು ಇವತ್ತು ಪೂಜೆ ಎಲ್ಲ ಮುಗ್ದೋಗಿರುತ್ತೆ ಅಂದ್ಕೊಂಡು ಹೋದ್ವಿ, ಆದರೆ ನಮ್ಮ ಅದೃಷ್ಟಕ್ಕೆ ಇವತ್ತು ಲೇಟಾಗೇನೆ ಪೂಜೆ ನಡೀತಾ ಇತ್ತು. ಇಲ್ಲಾಂದರೆ ಈ ಟೈಮ್ಗೆಲ್ಲ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಅಲ್ಲಿ ಹೂ ಪ್ರಸಾದ ಕೂಡ ಸಿಕ್ತು. ಅದಾದ್ಮೇಲೆ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇತ್ತು, ಅಲ್ಲಿಗೂ ಕೂಡ ಹೊರಟ್ವಿ.
ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಅಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ, ಒಟ್ಟಿಗೆ 2 ದೇವರ ದರ್ಶನನೂ ಕೂಡ ಆಗೋಗುತ್ತೆ. ಇನ್ನು ಅಲ್ಲಿಗೋಗಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಊಟ ಎಲ್ಲ ಹೊರಗಡೆನೆ ಮುಗಿಸ್ಕೊಂಡು ಇವತ್ತು ಮನೆಗೆ ಹೊರಟ್ವಿ. ಇವತ್ತಿನ ಬ್ಲಾಗ್ ಸಿಂಪಲ್ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆಯಿತಾ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೇಗಿತ್ತು, ಸಿಂಪಲ್ ಬ್ಲಾಗ್ ಆಗಿರುತ್ತೆ, ಇದೊಂದು ಮಿನಿ ಬ್ಲಾಗು. ಹೇಗಿತ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.